ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನಾನು ಸಿದ್ದರಾಮಯ್ಯನವ್ರನ್ನ ಹುಂಬ ಉದ್ದಟ ಅಂತ ಭಾವಿಸಿದ್ದೆ. ಆದರೆ ಮನುಷ್ಯ ಮೂರ್ಖ ಅಂತ ರುಜುವಾತಾಗಿದ್ದು ಕಳೆದ 3 ದಿನಗಳಿಂದ ಈಚೆಗೆ. ಒಬ್ಬ ಮುಖ್ಯಮಂತ್ರಿ, ಅದು ಕರ್ನಾಟಕದಂಥ ರಾಜ್ಯದ ಮುಖ್ಯಮಂತ್ರಿ, ಆತನಿಗಿರಬೇಕಾದಂಥ ವಿವೇಕ ಎಂಥದ್ದು, ಆತನಿಗಿರಬೇಕಾದಂಥ ವಿವೇಚನೆ ಎಂಥದ್ದು, ಆತನಿಗೆ ಸಂದಿರುವಂಥ ಘನತೆ ಗೌರವ ಎಂಥದ್ದು, ಅದಕ್ಕೆ ತಕ್ಕದಾಗಿ ನಡೆದುಕೊಂಡು ಬಿಟ್ಟಿದ್ದರೆ ಈ ಸಂದರ್ಭದಲ್ಲಿಯೂ ಕೂಡ ಆತ ಮುತ್ಸದಿಯಾಗಿ ವರ್ತಿಸಿದ್ದರೆ, ಮನುಷ್ಯನಾಗಿ ವರ್ತಿಸಿದ್ದರೆ ಈ ಸ್ಥಿತಿ ಈತನಿಗೆ ಬರ್ತಾ ಇರಲಿಲ್ಲ. ನಿನ್ನೆ ಸಂಚಿಕೆಯಲ್ಲಿ ಹೇಳಿದೆ, 5 ಜನ ಪೊಲೀಸ್ ಅಧಿಕಾರಿಗಳನ್ನು ಈ ಸಿದ್ದರಾಮಯ್ಯ ಸಸ್ಪೆಂಡ್ ಮಾಡ್ತಾರೆ. ಯಾವ ಕಾರಣಕ್ಕೆ? ಯಾವ ವಿಧಾನಸೌಧದ ಮೆಟ್ಟಲ ಮೇಲೆ RCB ಕ್ರೀಡಾಪಟುಗಳು, ಕ್ರಿಕೆಟ್ ಆಟಗಾರರ ಸನ್ಮಾನ ಸಂದರ್ಭದಲ್ಲಿ ಆದಂಥ ಗೊಂದಲ, ತದನಂತರ ಆದಂಥ 11 ಸಾವುಗಳ ಕುರಿತಾಗಿ ಇವರು ಕರ್ತವ್ಯವನ್ನು ಲೋಪ ಮಾಡಿದ್ರು ಅಂತ ಕಾರಣದಿಂದ ಅವರನ್ನು ಸಸ್ಪೆಂಡ್ ಮಾಡಲಾಗತ್ತೆ. ಅಲ್ಲಿಗೆ ಒಂದು ವಿಷಯ ದಿಟ್ಟ ಆಗಿ ಹೋಗುತ್ತೆ. ಅಂದರೆ ಸರ್ಕಾರ ಸರಿಯಾದ ತೀರ್ಮಾನವನ್ನು ಕೈಗೊಂಡಿಲ್ಲ. ಈ ಸರ್ಕಾರದ ಅಡಿಯಲ್ಲಿರುವಂಥ ಪೊಲೀಸ್ ಇಲಾಖೆ ದಕ್ಷತೆಯನ್ನು ಮೆರೆದಿಲ್ಲ, ಕರ್ತವ್ಯ ಲೋಪವನ್ನು ಮಾಡಿದ್ದಾರೆ. ಯಾರು ಕರ್ತವ್ಯ ಲೋಪವನ್ನು ಮಾಡಿದ್ದಾರೆ? ಪೊಲೀಸ್ ಅಧಿಕಾರಿಗಳಲ್ಲ, ಸರ್ಕಾರವೇ ಕರ್ತವ್ಯ ಲೋಪವನ್ನು ಮಾಡಿದೆ. ಆದರೆ ತನ್ನ ಮೇಲೆ ಬರುವಂಥ ಇಂಥದ್ದೊಂದು ದೊಡ್ಡ ಆಪಾದನೆಯಿಂದ, ಆರೋಪದಿಂದ ಮುಕ್ತ ಆಗಲಿಕ್ಕೆ ಈ ಸಿದ್ದರಾಮಯ್ಯ ತನಗೆ ಬೀಳುವ ಹೊಡೆತವನ್ನು ತಪ್ಪಿಸಿಕೊಳ್ಳಲಿಕ್ಕೆ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತಾರೆ. ವಿಷಯ ಇಷ್ಟಕ್ಕೆ ಮುಗಿಯೋದಿಲ್ಲ, ಅದು ತಮಗೀಗಾಗಲೇ ಹೇಳಿದ್ದೇನೆ. ಅದಾದ ಮೇಲೆ ಇವರು ನಂತರ ಮಾಡಿದ ಕೆಲಸ ಏನು ಅಂತಂದರೆ, ಈ ಬೇಹುಗಾರಿಕೆಯ IG ಆಗಿದ್ದಂಥ ಹೇಮಂತ್ ನಿಂಬಾಳ್ಕರ್ ಅವ್ರನ್ನ ಎತ್ತಂಗಡಿ ಮಾಡ್ತಾರೆ. ಯಾವಾಗ ಎತ್ತಂಗಡಿ ಮಾಡ್ತಾರೆ? ಯಾವಾಗ ಒತ್ತಡ ಜಾಸ್ತಿ ಆಗುತ್ತೋ ಆವಾಗ ಅವ್ರನ್ನ ಎತ್ತಂಗಡಿ ಮಾಡ್ತಾರೆ. ಎತ್ತಂಗಡಿ ಮಾಡಿ ಅವರನ್ನು ಸಸ್ಪೆಂಡ್ ಮಾಡಲಾರದೆ ವಾರ್ತಾ ಇಲಾಖೆಯ ಕಮಿಷನರಾಗಿ ಹಾಗೆ ಉಳಿಸ್ಕೊತಾರೆ. ನೀವು ಅರ್ಥ ಮಾಡ್ಕೋಬೇಕು ಈ ಪ್ರಕರಣವನ್ನು. 3ನೇದು, ಅದಾದ ಮೇಲೆ ತಮ್ಮ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜನವ್ರನ್ನ ಆ ಕ್ಷಣದಿಂದಲೇ ಅವರನ್ನು ಕೆಲಸದಿಂದ ವಜಾ ಮಾಡ್ತಾರೆ, ಸ್ಥಾನದಿಂದ ವಜಾ ಮಾಡ್ತಾರೆ. ರಾಜಕೀಯ ಕಾರ್ಯದರ್ಶಿ ಅಂದರೆ ಏನು? ರಾಜಕೀಯ ಕಾರ್ಯದರ್ಶಿ ಹೇಗಿರ್ತಾನೆ ಅಂದರೆ, ಆತ ಸಿದ್ದರಾಮಯ್ಯನವ್ರಿಗಿಂತ ಮೇಧಾವಿಯಾಗಿರಬೇಕು, ಸಂವೇದನಾಶೀಲನಾಗಿರಬೇಕು, ಮುಖ್ಯಮಂತ್ರಿ ಅವರಿಗೆ ಕಾರ್ಯದರ್ಶಿಯಾಗಿ ಅತ್ಯಂತ ಸಮರ್ಥವಾಗಿ ಕೆಲಸವನ್ನು ನಿರ್ವಹಿಸಬಲ್ಲ ವ್ಯಕ್ತಿಯಾಗಿರಬೇಕು. ಅಂಥವ್ರನ್ನ ಯಾವಾಗಲೂ ರಾಜಕೀಯವಾಗಿ ಕಾರ್ಯದರ್ಶಿಯಾಗಿ ತೆಗೆದುಕೊಳ್ಳೋದು ರಾಜಕಾರಣದಲ್ಲಿ. ಆದರೆ ಗೋವಿಂದರಾಜು ಅವರ ಅರ್ಹತೆ ಏನು ಅಂತ ಕೇಳಬೇಕು ನೀವು. ಅವರ ಅರ್ಹತೆ ಏನು ಅಂತ ನಾನು ಹೇಳಬೇಕಾಗಿಲ್ಲ. ಅವತ್ತು ಬೃಹತ್ ಮೆಟ್ಟಲುಗಳೇನಿದಾವಲ್ಲ, ವಿಧಾನಸೌಧ ಬೃಹತ್ ಮೆಟ್ಟಲುಗಳಲ್ಲಿ ಸಿದ್ದರಾಮಯ್ಯನವರ ಮೊಮ್ಮಗನನ್ನು ಪವಡಿಸುವಲ್ಲಿ, ವೇದಿಕೆಯ ಮೇಲೆ ಕೂಡಿಸುವುದರಲ್ಲಿ ಅವರು ನಿರತರಾಗಿದ್ದರೆ ವಿನಃ ಬೇರೆ ಯಾವುದೇ ಜವಾಬ್ದಾರಿ ಅವ್ರಿಗಿರಲಿಲ್ಲ. ಸಿದ್ದರಾಮಯ್ಯನವ್ರನ್ನ ಓಲೈಸುವುದು ಹೇಗೆ ಅಂದರೆ, ಸಿದ್ದರಾಮಯ್ಯನವರ ಮೊಮ್ಮಗನು ಸಭೆಯ ಮಧ್ಯೆ ಕೂತಿರಬೇಕು, ವಿರಾಟ್ ಕೊಹ್ಲಿಯ ಜೊತೆ ಫೋಟೋ ತೆಗೆಸ್ಕೊಳ್ಳಿಕ್ಕೆ ಆತನಿಗೆ ಎಲ್ಲ ರೀತಿಯ ಅನುಕೂಲ ಆಗಬೇಕು. ಅಂಥ ಗೋವಿಂದರಾಜನನ್ನು ಇವರು ರಾಜಕೀಯ ಕಾರ್ಯದರ್ಶಿಯಾಗಿ ತಗೋತಾರೆ. ಎಲ್ಲಿವರೆಗೂ ಆತ ಮುಂದುವರಿತಾರೆ ಅಂದರೆ, ಈ ರಾಜ್ಯದಲ್ಲಿ 11 ಜನರ ಬಲಿಯಾಗುವವರೆಗೂ ಆತ ಮುಂದುವರಿತಾರೆ. ಅಲ್ಲಿವರೆಗೂ ಸಿದ್ದರಾಮಯ್ಯನವ್ರಿಗೆ ಈತ ಯೋಗ್ಯನಲ್ಲ, ಅಸಮರ್ಥ ಅಂತ ಗೊತ್ತೇ ಆಗೋದಿಲ್ಲ. ಸಿದ್ದರಾಮಯ್ಯನವರು ಪೊಲೀಸರು 5 ಜನರನ್ನು ಸಸ್ಪೆಂಡ್ ಮಾಡಿದ್ದಾರೆ. ಅಂದರೆ ಅವರೆಲ್ಲ ಕರ್ತವ್ಯ ಲೋಪ ಮಾಡಿದ್ದಾರೆ ಅಂತ ಅರ್ಥ ಅಲ್ಲಿಗೆ. ಹಾಗಾದರೆ ಇಡೀ ಸಾರ್ವಜನಿಕ ವಲಯದಲ್ಲಿ ಈ ಪೊಲೀಸರ ಬಗ್ಗೆ ಪರವಾದಂಥ ಘೋಷಣೆಗಳು, ಪರವಾದಂಥ ಹೇಳಿಕೆಗಳು ಯಾಕೆ ಬರ್ತಾ ಇದ್ದಾವೆ? ಯಾಕೆಂದರೆ ಯಾವ ಲೋಪವನ್ನು ಸ್ವತಃ ಸಿದ್ದರಾಮಯ್ಯನವರು ಮಾಡಿದಾರೋ ಅದರಿಂದ ನುಣುಚಿಕೊಳ್ಳಲಿಕ್ಕಾಗಿ ಇವರನ್ನು ಬಲಿಪಶು ಮಾಡಿದ್ದಾರೆ ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ. ಜೊತೆಗೆ ಪೊಲೀಸ್ ಇಲಾಖೆ ಏನಿದೆಯಲ್ಲ, ಈ ಪೊಲೀಸ್ ಇಲಾಖೆಯನ್ನು ಹೇಗೆ ಸಿದ್ದರಾಮಯ್ಯನವರು ದುರುಪಯೋಗ ಪಡಿಸ್ಕೋತಾ ಇದ್ದಾರೆ ಅನ್ನೋದರ ಬಗ್ಗೆ ಜನರಿಗೆ ಮನದಟ್ಟಾಗಿದೆ. ಪೊಲೀಸರ ಜೊತೆ ಈ ಸಿದ್ದರಾಮಯ್ಯ ಹೇಗೆ ನಡ್ಕೋತಾರೆ ಅಂತ ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ. ಆ ರೀತಿಯ ವೈರಲ್ ಆಗಿದೆ. ಇವರು ಬೆಳಗಾವಿಯ ಕಾಂಗ್ರೆಸ್ನ ಸಾಧನಾ ಸಮಾವೇಶದ ಸಂದರ್ಭದಲ್ಲಿ ಎಲ್ರಿ ಅವನು ಕರ್ರಿ ಅವನ ಅಂತಾರೆ. ಯಾರನ್ನ? ಪೊಲೀಸ್ ಅಧಿಕಾರಿನ. ಹಿಂದುಗಡೆ ಯಾರೋ ಪ್ರತಿಭಟನೆ ಮಾಡ್ತಾ ಇರ್ತಾರೆ.
ಸ್ವಾಭಾವಿಕ. ಎಲ್ಲೇ ಮುಖ್ಯಮಂತ್ರಿ ಹೋದಾಗ ಅಲ್ಲಿರುವಂಥ ಭೌಗೋಳಿಕವಾಗಿ ಯಾರಿಗೆ ಅನ್ಯಾಯ ಆಗಿದೆಯೋ, ಯಾರಿಗೆ ಮಲತಾಯಿ ಧೋರಣೆ ಅನಿಸಿದೆಯೋ ಅವರು ಪ್ರತಿಭಟನೆಯನ್ನು ಮಾಡ್ತಾರೆ. ಬಂದು ಸಾಧ್ಯವಾದರೆ ಕಾರ್ಯಕ್ರಮ ನಿಲ್ಲಿಸಲಿಕ್ಕೆ, ಸ್ಥಗಿತಗೊಳಿಸಲಿಕ್ಕೆ, ತೊಂದರೆ ಮಾಡಲಿಕ್ಕೆ ಪ್ರಯತ್ನ ಮಾಡೋದು ಪ್ರಜಾಪ್ರಭುತ್ವದ ಸೊಬಗು, ಮುದ. ಆದರೆ ಸಿದ್ದರಾಮಯ್ಯನವ್ರಿಗೆ ಅದನ್ನ ತಡ್ಕೊಳಿಕ್ಕಾಗಲ್ಲ. ಹೇಳ್ರಿ ಅವನು ಪೊಲೀಸ್ ಆಫೀಸರ್, ಏನ್ರಿ ಮಾಡ್ತಾ ಇದ್ದಾನೆ ಅವನು, ಈ ರೀತಿ ಪ್ರತಿಭಟನೆ ಮಾಡೋರಿಗೆಲ್ಲ ಒಳಗಡೆ ಬಿಟ್ಟಿದ್ದಾನೆ, ಒಳಗಾಕ್ರಿ ಅವನ್ನ. ಪೊಲೀಸ್ ಅಧಿಕಾರಿ ಒಬ್ಬ ಇವರ ವೇದಿಕೆಯ ಬಳಿ ಬಂದು ವಿಷಯವನ್ನು ಹೇಳಲಿಕ್ಕೆ ಬರ್ತಾರೆ. ಯೂನಿಫಾರ್ಮ್ನಲ್ಲಿರುವಂಥ ASP, ಹೆಸರನ್ನು ಹೇಳೋದಿಲ್ಲ ಪಾಪ, ಅವರಿಗೆ ಅವಮಾನ ಆಗುತ್ತೆ ಅಂತ. ಅವರಿಗೆ ಇವರು ಮೈ ಮೇಲೆ ಹೊಡೆಯಲಿಕ್ಕೆ ಹೋಗ್ತಾರೆ, ಮ್ಯಾನ್ ಹ್ಯಾಂಡ್ಲಿಂಗ್ ಹೋಗ್ತಾರೆ ಮುಖ್ಯಮಂತ್ರಿ. ಎಲ್ಲಿಯಾದರೂ ಒಬ್ಬ ಮುಖ್ಯಮಂತ್ರಿ ಒಬ್ಬ ವರಿಷ್ಠಾಧಿಕಾರಿಗೆ ಹೊಡೆಯಲಿಕ್ಕೆ ಹೋದ, ಸಾರ್ವಜನಿಕವಾಗಿ ವೇದಿಕೆಯ ಮೇಲೆ ಹೊಡೆಯಲಿಕ್ಕೆ ಹೋಗಿದಂಥ ದೃಶ್ಯವನ್ನು ಎಲ್ಲಿಯಾದರೂ ನೀವು ನೋಡಿದ್ದೀರಾ? ಆಗ ನಾನು ಅಂದ್ಕೊಂಡಿದ್ದೆ ಈತ ಹುಂಬ ಅಂತ. ಈತ ಹುಂಬ ಅಲ್ಲ, ಉದ್ದಟ ಅಲ್ಲ, ಈತ ಮೂರ್ಖ. ಯಾಕೆ ಮೂರ್ಖ ಅಂದರೆ, ಒಂದು ಪ್ರಕರಣವನ್ನು ಹೇಗೆ ನಿಭಾಯಿಸಬೇಕು ಎನ್ನುವಂಥ ಮುತ್ಸದ್ದಿತನ ಇರಲಾರದಂಥ ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಬಂದು ಕೂತಂಥ ವ್ಯಕ್ತಿ ಸಿದ್ದರಾಮಯ್ಯ. ಬೇರೆ ಯಾವುದೇ ವ್ಯಕ್ತಿಯಾಗಿದ್ದರೆ ಮುಖ್ಯಮಂತ್ರಿ 11 ಜನರ ಬಲಿಯಾದ ಸಂದರ್ಭದಲ್ಲಿ ಆತ ಯಾರ್ಯಾರ ಕುಟುಂಬದಲ್ಲಿಯೋ ಇಂಥ ಘಟನೆ ಆಗಿದೆಯೋ ಅವರ ನಿವಾಸಕ್ಕೆ ಹೋಗಿ ಅವರ ಕಾಲು ಹಿಡಿದು ಕ್ಷಮೆಯನ್ನು ಕೇಳ್ಬಿಡ್ತಿದ್ದ. ಆಗಿರುವಂಥ ದೊಡ್ಡ ಅಚಾತುರ್ಯ, ನಾವು ಯಾರೂ ಇದಾಗತ್ತೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ, ಆಗಿ ಹೋಗಿದೆ, ನಾವು ಏನು ಮಾಡಲಿಕ್ಕೆ ಸಾಧ್ಯ ಹೇಳಿ ಅದನ್ನೆಲ್ಲ ಮಾಡೋಣ ಅಂತ ಸ್ವತಃ ತಾನೇ ಹೋಗಿ ಆ ಕುಟುಂಬಕ್ಕೆ ಹೇಳ್ತಾ ಇದ್ದ. ಅಷ್ಟೇ ಅಲ್ಲ, ನೈತಿಕ ಹೊಣೆಗಾರಿಕೆ ಹೊತ್ತು ನಾನು ರಾಜೀನಾಮೆ ಕೊಡ್ತೀನಿ ಅಂತ ಸ್ಪಷ್ಟವಾಗಿ ಆ ಕ್ಷಣದಲ್ಲೇ ಹೇಳಿಬಿಡ್ತಾ ಇದ್ರು. ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದಿರಲಿ, ತನ್ನ ವಿಧಾನಸೌಧದ ಎದುರುಗಡೆ ಯಾರೂ ಸತ್ತಿಲ್ಲ ಅಂತ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಕೆ ಕೊಟ್ಟರು. ನೋಡಿ ಮಜಾ ನೋಡಿ, ಒಬ್ಬ ವ್ಯಕ್ತಿ ಕರ್ನಾಟಕದ ಮುಖ್ಯಮಂತ್ರಿ, ಆ ವ್ಯಕ್ತಿ ನಮ್ಮ ಪ್ರಿಮೈಸಿಸ್ನಲ್ಲಾಗಿಲ್ಲ, ಎದುರುಗಡೆ ಕ್ರಿಕೆಟ್ ಸ್ಟೇಡಿಯಮ್ಮಲ್ಲಾಗಿದೆ, ಆದ್ದರಿಂದ ನಾನು ಇದಕ್ಕೆ ಜವಾಬ್ದಾರಿಯುತ ವ್ಯಕ್ತಿ ಅಲ್ಲ ಅಂತ ಹೇಳ್ತಾರೆ. ಎಲ್ಲಿಯಾದರೂ ಈ ರೀತಿ ಮೂರ್ಖತನವನ್ನು ಪ್ರದರ್ಶಿಸಿದಂಥ ಮುಖ್ಯಮಂತ್ರಿಯನ್ನು ನೀವು ನೋಡಲಿಕ್ಕೆ ಸಾಧ್ಯವಾ? ಈಗ ಹೇಮಂತ್ ನಿಂಬಾಳ್ಕರ್ ಅವರ ಎತ್ತಂಗಡಿ ಮಾಡಿ ಯಾಕೆ ಮಾಡಿದರು? ಮೊದಲು 5 ಜನ ಪೊಲೀಸ್ ಆಫೀಸರ್ ಸಸ್ಪೆಂಡ್ ಮಾಡಿದರು. ಜನ ಎಲ್ಲ ಕೂಗ್ಲಿಕ್ಕೆ ಶುರು ಮಾಡಿದ್ರು, ಏನ್ರಿ ಬೇಹುಗಾರಿಕೆ ದಳೆಯ ವೈಫಲ್ಯ, ನಿಮ್ಮ ಮಗನೇ ಮೈಸೂರಿನಲ್ಲಿ ಹೇಳಿದ್ದಾರೆ. ಆ ಮಗ ಹೇಗಿದ್ದಾನಂತ ಕೇಳಬೇಕು. ಮೈಸೂರಿನಲ್ಲಿ ಈತನ ಮಗ, ಈತ ಆಕಸ್ಮಿಕವಾಗಿ ರಾಜಕಾರಣಕ್ಕೆ ಬಂದದ್ದು. ಯಾವಾಗಲೂ ಆತ ನೇಪಥ್ಯದಲ್ಲಿದ್ದಂಥ ವ್ಯಕ್ತಿ. ಆತನ ಅಣ್ಣ ಹಸುನಿಗಿದ್ದರಿಂದ ಉತ್ತರಾಧಿಕಾರಿ ಬೇಕು ಅಂತ ಈತ ಕರ್ಕೊಂಬಂದಿರೋದು. ಸಮಾಜವಾದಿ ಸಿದ್ದರಾಮಯ್ಯ, ವಂಶ ಪಾರಂಪರ್ಯದ ರಾಜಕಾರಣ ಬೇಡ ಅಂಥೇಳಿ ಜೀವನ ಮಾಡ್ಕೊಂಡು ಬಂದಿರುವಂಥ ಸಿದ್ದರಾಮಯ್ಯ ಯಾವಾಗ ತನ್ನ ಮಗ ವಿದೇಶದಲ್ಲಿ ಜರ್ಮನಿಯಲ್ಲಿ ಸಾವಾಗತ್ತೋ ಆವಾಗ ಇನ್ನೊಬ್ಬ ಮಗನನ್ನು ಎಳ್ಕೊಂಬರ್ತಾರೆ. ಆತನಿಗೆ ರಾಜಕಾರಣದ ಗಂಧ ಗಾಳಿ ಗೊತ್ತಿಲ್ಲ. ಆತ ಹೇಳ್ತಾರೆ, ಹೌದು ಇದು ವೈಫಲ್ಯ, ಬೇಹುಗಾರಿಕೆ ವೈಫಲ್ಯ ಅಂತ ಮೈಸೂರಲ್ಲಿ ಹೇಳ್ತಾರೆ. ಹೇಳಿದ ತಕ್ಷಣ ಪತ್ರಿಕಾಗೋಷ್ಠಿಯಲ್ಲಿ ಈತ ಮತ್ತೆ ಉದ್ದಟತನದ ಮಾತನಾಡುವಾಗ ಒಬ್ಬ ಪತ್ರಕರ್ತ ಕೇಳ್ತಾರೆ, ವರದಿಗಾರ, ಅಲ್ಲ ಸ್ವಾಮಿ, ನೀವು ನೋಡಿದರೆ ವೈಫಲ್ಯ ಇಲ್ಲ ಅಂತ ಹೇಳ್ತೀರಿ, ನಿಮ್ಮ ಮಗ ಮೈಸೂರಲ್ಲಿ ಇದು ಬೇಹುಗಾರಿಕೆ ವೈಫಲ್ಯ ಅಂತ ಹೇಳ್ತಾ ಇದ್ದಾರೆ, ಅವ್ರ ಮೇಲೆ ಯಾಕೆ ಕ್ರಮ ಕೈಗೊಳ್ಳಲಿಲ್ಲ ಅಂತ ಉತ್ತರ ಹೇಳಲಿಕ್ಕೆ ಈ ಸಿದ್ದರಾಮಯ್ಯನಿಗೆ ಗೊತ್ತಾಗೋದಿಲ್ಲ. ಇವರೇನು ಮಾಡ್ತಾರೆ, ಹಾಗಾದ್ರೆ ಅವ್ರನ್ನೂ ಎತ್ತಂಗಡಿ ಮಾಡಿಬಿಡೋಣ. ಸಸ್ಪೆಂಡ್ ಮಾಡಿಲ್ಲ, ಅವ್ರನ್ನ ಎತ್ತಂಗಡಿ ಮಾಡಿದ್ದಾನೆ. ಹಾಗಾದರೆ ಇದಕ್ಕೆ ಕಾರಣ ಯಾರು? ಇಲ್ಲ, ಗೋವಿಂದರಾಜು ಇದಕ್ಕೆ ಕಾರಣ. ಗೋವಿಂದರಾಜನ ಕಿತ್ತಾಕ್ಬಿಡಿ. ಒಬ್ಬ ಮುಖ್ಯಮಂತ್ರಿಗೆ ಇರಬೇಕಾದಂಥ ದೂರದರ್ಶಿತ್ವ, ತಾಳ್ಮೆ, ಸಂಯಮ ಯಾವುದೂ ಇರಲಾರ್ದಂಥ ಅರಾಜಕತೆಯನ್ನು ಸೃಷ್ಟಿ ಮಾಡಲಿಕ್ಕೆ ಇರಬೇಕಾದಂಥ ಮನಸ್ಥಿತಿ. ಒಂದು ಸಣ್ಣ ಉದಾಹರಣೆಯನ್ನು ಒಬ್ಬ ವೈದ್ಯರು ನನಗೆ ಹೇಳಿದರು ಇವ್ರ ಬಗ್ಗೆ. 2 ಘಟನೆ ಹೇಳಿಬಿಡ್ತೀನಿ, ಅಲ್ಲಿಗೆ ಸಿದ್ದರಾಮಯ್ಯನವರ ವ್ಯಕ್ತಿತ್ವದ ಸಂಪೂರ್ಣ ಚಿತ್ರಣ ನಿಮ್ಗೆ ಬರ್ತದೆ. ಯಾವುದೋ ಒಬ್ಬ ವ್ಯಕ್ತಿ ಹೃದಯ ಚಿಕಿತ್ಸೆಯನ್ನು ಮಾಡಿಸ್ಕೋಬೇಕು, ಆತನಿಗೆ ಸಮಸ್ಯೆ ಇದೆ. ಫೋನ್ ಮಾಡ್ತಾರೆ, ಎಲ್ಲಿಗೆ? ಹೃದ್ರೋಗ ಆಸ್ಪತ್ರೆಗೆ, ಸರ್ಕಾರಿ ಹೃದ್ರೋಗ ಯಾವುದು ಅಂತ ಬೇಡ, ಆ ವೈದ್ಯರ ಹೆಸರು ಹೇಳೋದು ಬೇಡ, ಪಾಪ ನಾಳೆ ನಮ್ಮಿಂದ ಅವರು ತೊಂದರೆಯನ್ನು ಅನುಭವಿಸೋದು ಬೇಡ. ಎಲ್ರಿ ಅವನು ಡಾಕ್ಟ್ರಿಗೆ ಕೊಡ್ರಿ, ಅಲ್ಲಿ ಒಬ್ಬ ಪೇಷಂಟ್ ಕಳ್ಸ, ಅವನು ಸರ್ಜರಿ ಮಾಡಿ ಕಳಿಸ್ರಿ. ಒಬ್ಬ ವ್ಯಕ್ತಿ ಆತನ ಜೀವನವಿಡೀ ವೈದ್ಯಕೀಯ ಸೇವೆಗೆ ತನ್ನನ್ನು ತಾನು ಮುಡಿಪಾಗಿಟ್ಟುಕೊಂಡು ಬೆಳಿಗ್ಗೆ 7ರಿಂದ ರಾತ್ರಿ 12ರವರೆಗೂ ದುಡಿಯುವಂಥ ವ್ಯಕ್ತಿ, ಒಂದೇ ಒಂದು ರೂಪಾಯಿಯನ್ನು ಯಾರಿಂದನೂ ಪಡೆಯಲಾರದೆ ನಿರಪೇಕ್ಷವಾಗಿ ಜನರಿಗೆ ಸೇವೆ ಮಾಡುವಂಥ ವ್ಯಕ್ತಿಗೆ ಫೋನ್ ಮಾಡಿದಾಗ ಒಬ್ಬ ವ್ಯಕ್ತಿ, ರಾಜಕಾರಣಿ ಯಾವ ರೀತಿ ಮಾತಾಡಬೇಕು? ಡಾಕ್ಟ್ರೇ ನಮಸ್ಕಾರ, ಹೇಗಿದ್ದೀರಿ? ನಾನೊಬ್ಬ ರೋಗಿಯನ್ನು ಕಳಿಸ್ತಾ ಇದ್ದೀನಿ, ಆರ್ಥಿಕವಾಗಿ ಅವನ ಸ್ಥಿತಿ ಚೆನ್ನಾಗಿಲ್ಲ, ಏನಾದರೂ ಸಹಾಯ ಮಾಡಲಿಕ್ಕಾದ್ರೆ ಮಾಡಿ, ಇಲ್ಲದೆ ಹೋದರೆ ನಂಗೆ ತಿಳಿಸಿ, ಬೇರೆ ಏನಾದರೂ ವ್ಯವಸ್ಥೆ ಮಾಡ್ತೀನಿ. ಹಾಗೆ ಹೇಳಿದಾಗಲೂ ಆ ವೈದ್ಯ ಸಹಾಯ ಮಾಡ್ತಾರೆ, ಹೀಗೆ ಹೇಳಿದಾಗಲೂ ಅನಿವಾರ್ಯವಾಗಿ ಸಹಾಯ ಮಾಡ್ತಾರೆ.
ಆದರೆ ಈತನ ವ್ಯಕ್ತಿತ್ವ ಹೇಗಿರುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಆ ರೀತಿಯದಾದ ಧೋರಣೆ ಸಿದ್ದರಾಮಯ್ಯನವ್ರದ್ದು. ಇನ್ನೊಂದು ಮೊನ್ನೆ ಪಿರಿಯಾಪಟ್ಟಣದಲ್ಲಿ ಏತ ನೀರಾವರಿ ಯೋಜನೆಯ ಸಂದರ್ಭದಲ್ಲಿ ಈತ ಬಟನ್ ಒತ್ತಿ ಪವರ್ ಸಪ್ಲೈ ಕೊಡುವಂಥ ಸಂದರ್ಭ. 3 ಬಟನ್, ಒಂದು ಕೆಂಪು, ಒಂದು ಹಳದಿ, ಒಂದು ಹಸಿರು. ಈ ವ್ಯಕ್ತಿ ಹಸಿರು ಬಟನ್ ಒತ್ತಬೇಕು. ಮಧ್ಯೆ ಇರೋ ಹಳದಿ ಇದೆಯಲ್ಲ, ಅದು ಎಮರ್ಜೆನ್ಸಿ, ಅನಿವಾರ್ಯ ಸಂದರ್ಭದಲ್ಲಿ ಬಳಸುವಂಥ ಬಟನ್. ಈತನಿಗೆ ಹೇಳಲಾಗಿದೆ, ಹೆಚ್ಚು ಹೇಳಲಿಕ್ಕಾಗಲ್ಲ. ಅಧಿಕಾರಿಗಳು ಎದುರಿಗೆ ನಿಂತು ಯಾವ ರಾಜಕಾರಣಿಗಳು ಹೇಳೋದಿಲ್ಲ. ಈತ ಹೋಗಿ ಆರೆಂಜ್ ಬಟನ್, ಹಳದಿ ಬಟನ್ ಒತ್ತಿಬಿಡ್ತಾರೆ. ಎಮರ್ಜೆನ್ಸಿ ಬಟನ್ನು ಆನೆ ಆಗೋದಿಲ್ಲ. ತಕ್ಷಣ ಈ ಮನುಷ್ಯ ಮಾಡಿರೋ ಕೆಲಸ ಏನು ಗೊತ್ತಾ? ಯಾರ್ರೀ ಎಮ್ ಡಿ ಅವನು? ಸಸ್ಪೆಂಡ್ ಮಾಡಿರಿ ಅವನ್ನ. ಎಮ್ ಡಿ ಸಸ್ಪೆಂಡ್. ನನಗೆ ಬಿ ದಯಾನಂದ್ ಎನ್ನುವಂಥ ಪೊಲೀಸ್ ಕಮಿಷನರ್ ಸಸ್ಪೆಂಡ್ ಆದಾಗ ಮೊದಲು ನೆನಪಾಗಿದ್ದೇ ಇದು. ಗ್ರೌಂಡ್ ಝೀರೋದಲ್ಲಿ ಕೆಲಸ ಮಾಡುವಂಥ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಅಸಿಸ್ಟೆಂಟ್ ಇಂಜಿನಿಯರ್ ಅವರ ಜವಾಬ್ದಾರಿಯಿಂದ ನಿರ್ವಹಿಸಬೇಕಾದದ್ದು, ಅವರು ಸೂಚನೆ ಕೊಡಬೇಕಾಗಿದ್ದು, ಅವರು ಸರಿಯಾಗಿ ಇದನ್ನು ನಿಭಾಯಿಸುವ ಹಾಗೆ ನೋಡಬೇಕಾದಂಥ ಜವಾಬ್ದಾರಿ. ತಲೆ ಹೋಗಿದ್ದು ಯಾರ್ದು? ಎಮ್ ಡಿ ತಲೆ ಹೋಯಿತು. ಇದು ಸಿದ್ದರಾಮಯ್ಯನ ಸರ್ಕಾರದಲ್ಲಿ ನಿರಂತರವಾಗಿ ನಡೀತಾ ಇರುವಂಥ ಅಪಸವ್ಯ. ಇಲ್ಲಿ 3 ಜನ ಇದ್ದಾರೆ ಸರ್. ಒಂದು ಸಿದ್ದರಾಮಯ್ಯ, ಎರಡನೇದು ಡಿ ಕೆ ಶಿವಕುಮಾರ್, ಮೂರನೇದ್ದು ಜಿ ಪರಮೇಶ್ವರ್. ಒಬ್ಬೊಬ್ಬರದಾಗಿ ಹೇಳ್ತೀನಿ. ಸಿದ್ದರಾಮಯ್ಯ ಯಾವತ್ತಾದರೂ ವಿನಯದಿಂದ ಸುಸಂಸ್ಕೃತನಾಗಿ, ಸಂಸ್ಕಾರವಂತನಾಗಿ, ಜನ ಇಷ್ಟಪಡುವ ಮುಖ್ಯಮಂತ್ರಿಯ ರೀತಿಯಲ್ಲಿ ಮಾತನಾಡಿದಂಥ ಒಂದು ವಿಡಿಯೋ ತುಣುಕನ್ನು ದಯವಿಟ್ಟು ನನಗೆ ತೋರಿಸಿ. ಒಂದನೇದು. ಎರಡನೇದು ಡಿ ಕೆ ಶಿವಕುಮಾರ್ ಅನ್ನುವಂಥ ಉಪಮುಖ್ಯಮಂತ್ರಿ. ಈತನ ವಿಡಿಯೋ ಇವತ್ತು ಯಾವುದು ವೈರಲ್ ಆಗ್ತಾ ಇದೆ ಅಂದರೆ, ಒಂದು, ಈತ ವಿಧಾನಸೌಧದ ಭವ್ಯ ಮೆಟ್ಟಲು ಅಂತ ಏನು ಹೇಳ್ತಾರಲ್ಲ, ಆ ಭವ್ಯ ಮೆಟ್ಟಲಲ್ಲಿ ಎದುರಿಗೆ ನಿಂತಂಥ ಜನರ ಮೇಲೆ ಈತ ನಡೆಸಿದಂಥ ದೌರ್ಜನ್ಯದ ವಿಡಿಯೋಗಳು ಎಲ್ಲ ಕಡೆ ವೈರಲ್. ಹೊಡಿತಾ ಇರೋದು, ಹೊಡೆದು ತಳ್ಳುತ್ತಾ ಇರೋದು ಜನರನ್ನು, ವೇದಿಕೆ ಮೇಲಿದ್ದಂಥ ವ್ಯಕ್ತಿಗಳನ್ನು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತಾ ಇರುವಂಥ ವಿಡಿಯೋಗಳು ಡಿ ಕೆ ಶಿವಕುಮಾರ್ದು ವೈರಲ್ ಆಗ್ತಾಯಿದೆ. ಇನ್ನೊಂದು, ಈತ ಅಳ್ತಾ ಇರುವಂಥ ವಿಡಿಯೋ ವೈರಲ್ ಆಗ್ತಾಯಿದೆ. ಯಾವತ್ತಾದರೂ ಡಿ ಕೆ ಶಿವಕುಮಾರ್ ಉಡಾಫೆ ದಾದಾಗಿರಿಯ ಮಾತುಗಳನ್ನ ಬಿಟ್ಟು ಸಂಯಮದಿಂದ, ಪ್ರೀತಿಯಿಂದ ಜನರನ್ನು ಒಲಿಸಿಕೊಳ್ಳುವ ರೀತಿಯಲ್ಲಿ ಮಾತನಾಡೋಂಥ ಒಂದು ವಿಡಿಯೋ ತೋರಿಸಿ. ಮೂರನೇ ವ್ಯಕ್ತಿ ಬಗ್ಗೆ ಹೇಳ್ಬಿಡ್ತೀನಿ. ಜಿ ಪರಮೇಶ್ವರ್ ಅಂತ ಈತನ ಹೆಸರು. ಈ ಜಿ ಪರಮೇಶ್ವರ್ ಯಾವತ್ತಾದರೂ ಗೃಹ ಸಚಿವನಾಗಿ ಮಾತನಾಡಿದಂಥ ಒಂದು ಹೇಳಿಕೆಯನ್ನು ನನಗೆ ತೋರಿಸಿ. ಇಂಥ ಘಟನೆಗಳು ನಡೀತಾನೆ ಇರ್ತವೆ ಅಂತ ಯಾವುದೋ ಘಟನೆ ಬಗ್ಗೆ ಹೇಳ್ತಾರೆ. ನಾವೇನು ಮಾಡೋಕ್ಕಾಗಲ್ಲ, ನಮ್ಮ ಮುಂಚೆ ಗೊತ್ತೇ ಇರಲಿಲ್ಲ ಅಂತ ಎರಡನೇದು ಹೇಳ್ತಾರೆ. ಹೌದಾ, ಈ ರೀತಿ ನಡೀತಾ ಇದೆಯಾ ಅಂತ ನಮಗೆ ಅವ್ರ ಪ್ರಶ್ನೆ ಕೇಳ್ತಾರೆ. ಒಬ್ಬ ವರದಿಗಾರನಿಗೆ ಗೊತ್ತಿರುವ ವಿಚಾರ ಈ ರಾಜ್ಯದ ಗೃಹ ಮಂತ್ರಿಗೆ ವಿಷಯವೇ ಗೊತ್ತಿರೋದಿಲ್ಲ. ಇನ್ನು ಈ IPL ಕಪ್ ಬಗ್ಗೆ ಬರೋಣ ಸರ್. RCB ಕಪ್ 11 ಸಾವಿಗೆ ಕಾರಣ ಆಗಿರುವಂಥ ಕಪ್. ಕ್ರಿಕೆಟ್ ಆಟಗಾರದೇನೂ ತಪ್ಪಿಲ್ಲ ಇದರಲ್ಲಿ. ಅವರು ತಮ್ಮ ಸಂಪೂರ್ಣ ಪ್ರಾವೀಣ್ಯತೆ ಏನಿದೆ ಅದನ್ನು ಸಾಬೀತುಪಡಿಸಿದ್ದಾರೆ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ. ಇಲ್ಲದವರು ಪಂಜಾಬ್ ಟೀಮ್ ಎದುರಿಗೆ ಗೆಲ್ಲಕ್ಕೆ ಸಾಧ್ಯನೇ ಇರಲಿಲ್ಲ. ಅಷ್ಟು ಚೆನ್ನಾಗಿ ಕೊನೆಯವರೆಗೂ ಹೋರಾಟ ಮಾಡಿದಂಥ ಟೀಮ್ ಅದು ಪಂಜಾಬ್ದು. ಗೆದ್ದಿದ್ದಾರೆ. ಗೆದ್ದಾದ ಮೇಲೆ ಇಂಥದ್ದೊಂದು ಅವಘಡ ಸಂಭವಿಸಿದೆ. ಸ್ವತಃ ವಿರಾಟ್ ಕೊಹ್ಲಿ ಮಥುರಾದ ಬೃಂದಾವನ ಬಳಿ ಇರುವಂಥ ಯತಿಗಳ ಬಳಿ ಹೋಗಿ ಕಾಲು ಮುಟ್ಟಿ ಅಲ್ಲೇ ಇದ್ದಂಥ ವ್ಯಕ್ತಿ ನನಗೆ ಗೊತ್ತದು. ಆಧ್ಯಾತ್ಮಿಕವಾಗಿ ತನ್ನನ್ನು ತಾನು ಭಾಳಷ್ಟು ಸಮರ್ಪಿಸಿಕೊಂಡಂಥ ಗಂಡ ಹೆಂಡತಿ ಅವರಿಬ್ಬರು. ಅವ್ರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ, ಅದು ಬೇರೆ ವಿಚಾರ. ಅವರ ಆಟದ ಬಗ್ಗೆ ನನಗೆ ಭಾಳ ಪ್ರೀತಿ ಇದೆ, ಅದು ಬೇರೆ ವಿಚಾರ. ಆದರೆ ಇಂಥ ಕ್ರಿಕೆಟ್ ಕ್ರೀಡೆಯಾಗಿ ಸೂತಕದ ಮನೆಯಾಗಿರುವ ಕರ್ನಾಟಕದ ಸಂದರ್ಭದಲ್ಲಿ ಇವರ ನಡವಳಿಕೆ ಈಗ ಹೇಗಿದೆ? ಯಾವುದೋ ಪರಿಹಾರ ಕೊಡುವ ಮೂಲಕ ಒಂದು ಸಮಸ್ಯೆ ಪರಿಹಾರ ಆಗತ್ತಾ? ಒಂದು. ಎರಡದು, ಈ ರಾಜ್ಯದ ಜನ ನಡ್ಕೊಂಡ ರೀತಿ ಇದೆಯಲ್ಲ, ಇಷ್ಟೆಲ್ಲ ಆದಮೇಲೆ ಈಗಲೂ RCBಯ ಬಗ್ಗೆ ಇನ್ನಿಲ್ಲದ ಹಾಗೆ ಆಕರ್ಷಣೆಯಿಂದ ಕಿರುಚಾಡುವಂಥ, ಉನ್ಮಾದದಿಂದ ವರ್ತಿಸುವಂಥ ಕೋಟ್ಯಾಂತರ ಜನ ಅಭಿಮಾನಿಗಳು ಇವತ್ತಿಗೂ ಪೋಸ್ಟ್ಗಳು ಹಾಕ್ತಾ ಇದ್ದಾರೆ. ಇವ್ರಿಗೇನಾದರೂ ಹೃದಯ ಅನ್ನೋದು ಇದೆಯಾ ಈ ಜನರಿಗೆ ಅಂತ ನನಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ. ಇವರ ಮನೆಯಲ್ಲಿ ಸಾವಾಗಿದ್ದರೆ ಇವರು ಈ ರೀತಿ ಮಾತಾಡ್ತಾ ಇದ್ರ ಅಂತ ನನಗೆ ಪ್ರಶ್ನೆ ಕೇಳಬೇಕು ಅಂತ ಅನ್ನಿಸ್ತಾ ಇದೆ. ಈಗಲೂ RCB ಅಂತ ಬೆಳಗ್ಗೆ ಎದುರು ಹೇಳಿಕೆ ಕೊಡೋದು, ಪೋಸ್ಟ್ ಹಾಕುವಂಥ ಜನ, ಈ ರಾಜ್ಯದ ಹೃದಯಹೀನ ಜನ ಈಗಲೂ ಇದ್ದಾರೆ ಅಂದರೆ ನನಗೆ ಬೇಜಾರಾಗತ್ತೆ. ಆಸ್ಟ್ರೇಲಿಯಾದ ಕ್ರಿಕೆಟರ್ ಒಂದು ಮಾತನ್ನು ಹೇಳಿದ್ದಾನೆ. ಆತ ದೊಡ್ಡ ವ್ಯಕ್ತಿ ಅನ್ನುವಂಥ ಕಾರಣಕ್ಕೋಸ್ಕರ ಅಲ್ಲ, ಆತ ಮೆರೆದಂಥ ಮಾನವೀಯತೆ ಬಗ್ಗೆ ಒಂದು ಮಾತು. ಆತನ ಹೆಸರು ಮ್ಯಾಥ್ಯೂ ಹೇಡನ್ ಅಂಥೇಳಿ. ಇತ್ತೀಚಿನ ಕ್ರಿಕೆಟ್ ಆಟಗಾರರ ಬಗ್ಗೆ ನನಗೆ ಹೆಚ್ಚು ಗೊತ್ತಿಲ್ಲ. ನಾನು ನೋಡಿದ್ದೆಲ್ಲ ಸುನಿಲ್ ಗಾವಸ್ಕರು, ಸಚಿನ್ ತೆಂಡೂಲ್ಕರು, ಶ್ರೀಕಾಂತು ಆಟ ಟೈಮಲ್ಲಿ ಕ್ರಿಕೆಟನ್ನು 5 ದಿವಸ ನೋಡಿದವರು ನಾವೆಲ್ಲ. ಈ ಮ್ಯಾಥ್ಯೂ ಹೇಡನ್ ಹೇಳ್ತಾರೆ, ಆಸ್ಟ್ರೇಲಿಯಾದ ಕ್ರಿಕೆಟರ್, ಈತ ಒಂದು ಮಾತು ಹೇಳ್ತಾರೆ.
ನಾನು ಒಂದು ಶೀಲ್ಡನ್ನು ತೆಗೆದುಕೊಂಡು ಒಂದು ಈ ರೀತಿಯಾದಂಥ ಕಪ್ಪನ್ನು ತೆಗೆದುಕೊಂಡು ಬಂದ ಸಂದರ್ಭದಲ್ಲಿ ನನ್ನ ರಾಜ್ಯದಲ್ಲಿ ನನ್ನ ತವರಿನಲ್ಲಿ ಏನಾದರೂ 11 ಜನರ ಬಲಿಯಾಗಿದ್ದ ಸಂದರ್ಭ ಬಂದಿದ್ದರೆ, ಇಂಥದ್ದೊಂದು ಅವಘಡ ಸಂಭವಿಸಿದ್ದರೆ ಆ ಕಪ್ಪಿದೆಯಲ್ಲ ಅದನ್ನು ಕಸದ ತೊಟ್ಟಿಗೆ ಎಸೆತಿದ್ದೆ ಅಂತ. ನಾನು ಕಪ್ಪಿಗೆ ಅವಮಾನ ಮಾಡ್ತಾ ಇಲ್ಲ, ಮನಸ್ಥಿತಿಯ ಬಗ್ಗೆ ಮಾತಾಡ್ತಾ ಇರೋದು. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.